ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಕೇಳು ಪರೀಕ್ಷಿತ್ ನರೇಂದ್ರ. ಹಿಂದೆ ರುಕ್ಮಿಣಿ ಹರಣ ಕಾಲದಲ್ಲಿ ಶಿಶುಪಾಲ ಜರಾಸಂಧಾದಿಗಳಿಗೆ ಸಹಾಯಕನಾಗಿ ಹೋಗಿದ್ದ ಸಾಲ್ವನೆಂಬ ರಾಜನು ಭೂಮಿಯಲ್ಲಿ ಯಾದವರ ಹುಟ್ಟೆ ಇಲ್ಲದಂತೆ ನಿರ್ಮೂಲಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಅದನ್ನು ಈಡೇರಿಸಿಕೊಳ್ಳಲಕ್ಕಾಗಿ ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಆ ತಪತ್ಕಾಲದಲ್ಲಿ ಪ್ರತಿದಿನವೂ ಒಂದೊಂದು ಹಿಡಿ ಮಳಲನ್ನು ಮಾತ್ರ ಭಕ್ಷಿಸುತ್ತಾ 1 ವರ್ಷ ಧ್ಯಾನ ಮಾಡಿದನು. ಭಕ್ತಾಭೀಷ್ಟ ವರಪ್ರದನಾದ ರುದ್ರದೇವನು ಅವನ ದುರುದ್ದೇಶವನ್ನು ತಿಳಿದಿದ್ದರೂ ಮಹಾಕರುಣಾಳುವಾದ್ದರಿಂದ ಅವನ ಇಷ್ಟಾನುಸಾರ ಶತ್ರು ಭೀಕರವಾದ ಮತ್ತು ಅನೇಕ ಮಹಾವೈಚಿತ್ರ್ಯಗಳಿಂದ ಒಡಗೂಡಿದ ಸೌಭವೆಂಬ ಒಂದು ವಿಮಾನವನ್ನು ನಿರ್ಮಿಸಿಕೊಡುವಂತೆ ದಾನವ ಶಿಲ್ಪಿಯಾದ ಮಯನಿಗೆ ಆಜ್ಞಾಪಿಸಿ ಅವನ ಇಷ್ಟವನ್ನು ನೆರವೇರಿಸಿದನು. ದುರುಳನಾದ ಸಾಲ್ವನು ಆ ವಿಮಾನವನ್ನೇರಿ ಯಾದವರ ಮೇಲೆ ಹೇಗೆ ತೀರಿಸಿಕೊಳ್ಳಬೇಕೆಂದು ದ್ವಾರಕಾ ನಗರಿಯ ಮೇಲೆ ದಂಡೆತ್ತಿ ಸುತ್ತಲೂ ತನ್ನ ಅಪಾರ ಸೈನ್ಯಗಳನ್ನು ನಿಲ್ಲಿಸಿ ನಗರದಿಂದ ಒಂದು ಪ್ರಾಣಿಯು ಕೂಡ ಹೊರಕ್ಕೆ ಹೋಗದಂತೆ ತಡೆದು ಕಾಮರೂಪಿಯಾದ ತನ್ನ ವಿಮಾನವನ್ನ ನಿವಾಸಿಗಳ ಮೇಲೆ ಕಲ್ಲು ಗುಂಡುಗಳನ್ನು ಮರಗಿಡಗಳನ್ನು ನಾನಾ ವಿಧ ಶಸ್ತ್ರಾಸ್ತ್ರಗಳನ್ನು ಭಯಂಕರ ವಿಷಸರ್ಪಗಳನ್ನು ಸುರಿಸುತ್ತಾ ಹಿಂಸಿಸತೊಡಗಿದನು. ಇದರಿಂದ ಕುಪಿತರಾದ ಸಾತ್ಯಕಿ, ಸಾಂಬ, ಅಕ್ರೂರ, ಭಾನುವಿನಿಂದ ಗದ, ಶುಕ, ಸಾರಣ ಮುಂತಾದ ಯದುವೀರರೆಲ್ಲ ಮಹಾವೀರನಾದ ಪ್ರದ್ಯುಮ್ನನನ್ನು ಮುಂದಿಟ್ಟುಕೊಂಡು ಅವನ ನಾಯಕತ್ವದಲ್ಲಿ ಸಾಲ್ವನನ್ನೆದುರಿಸಿ ಯುದ್ಧ ಮಾಡತೊಡಗಿದರು. ಸಾಲ್ವನು ಯದುವೀರರ ಪ್ರಚಂಡ ಬಾಣಹತಿಯನ್ನು ಎದುರಿಸಲಾರದೆ ತನ್ನ ವಿಮಾನದಲ್ಲಿ ಕುಳಿತು ಮಾಯಾಯುದ್ಧವನ್ನಾರಂಭಿಸಿದನು. ಶತ್ರುವು ಕಣ್ಣಿಗೆ ಕಾಣದೆ ಎಲ್ಲೆಲ್ಲಿಂದಲೋ ಬಾಣವರ್ಷಗಳು ಬರುತ್ತಿದ್ದ ಭಯಂಕರ ಸನ್ನಿವೇಶವನ್ನು ಪ್ರದ್ಯುಮ್ನನು ತಾನು ಹಿಂದೆ ಕಲಿತಿದ್ದ ಮಾಯಾ ಪ್ರಭಾವದಿಂದ ಎದುರಿಸಿ ಸಾಲ್ವನನ್ನು ಭಂಗಿಸತೊಡಗಿದನು. ಆ ವೇಳೆಗೆ ಅತ್ತ ಧರ್ಮರಾಜನ ರಾಜಧಾನಿಯಲ್ಲಿದ್ದ ಶ್ರೀಕೃಷ್ಣನು ಈ ವಿಚಾರವನ್ನು ಅರಿತು ದ್ವಾರಕಾ ನಗರಿಗೆ ಪ್ರಯಾಣವಾಗಿ ಬಂದು ತನ್ನ ರಥವನ್ನೇರಿ ಸಾಲ್ವನನ್ನು ಎದುರಿಸಲು ಸಿದ್ಧನಾದನು. ಅವರಿಗೆ 27 ದಿನಗಳವರೆಗೆ ಅವನನ್ನು ಎದುರಿಸುತ್ತಿದ್ದ ಪ್ರದ್ಯುಮ್ನ ಸಂವಾದಿಗಳು ಶ್ರೀಕೃಷ್ಣನು ರಣರಂಗಕ್ಕೆ ಬಂದಿದ್ದನ್ನು ಕಂಡು ಚತುರ್ಭುಜ ಬಂದಂತಾಗಿ ತಕ್ಕ ಸೈನ್ಯವನ್ನು ಕಂಡಲ್ಲಿ ಹತಗೊಳಿಸತೊಡಗಿದರು. ತನಗೆದುರಾದ ಕೃಷ್ಣನನ್ನು ಕೂಡ ಆ ದುರುಳನು ಹಲವು ಮೊದಲಿಕೆಯ ಮಾತುಗಳಿಂದ ಅವನನ್ನು ಅಂಗಿಸುತ್ತಾ ಬಾಣ ಪ್ರಯೋಗ ಮಾಡುತ್ತಿರಲು ಕೃಷ್ಣನು ಆ ಬಾಯಾಳಿಯನ್ನು ತೀಕ್ಷ್ಣವಾದ ಸರಜಾಲದಿಂದ ಮುಚ್ಚಿ ತಲೆಗೆತ್ತದಂತೆ ಮಾಡಿದನು. ಆಗಲ ಮಾಯವಿಯು ಯುದ್ಧರಂಗದಿಂದ ಮರೆಯಾಗಿ ವಸುದೇವನಂತಹ ಒಂದು ಆಕೃತಿಯನ್ನು ನಿರ್ಮಿಸಿ ತಂದು ಅವನು ಶ್ರೀಕೃಷ್ಣನೆದುರಿಗೆ ಶಿರಚ್ಛೇದನೆ ಮಾಡಿ ಬೊಬ್ಬಿರಿದನು. ಶ್ರೀಕೃಷ್ಣನು ಅದು ಮಾಯಾ ನಿರ್ಮಿತವೆಂದು ತಿಳಿದಿದ್ದರೂ ಮಾನುಷ ನಟನೆಯಂತೆ ಸ್ವಲ್ಪ ಹೊತ್ತು ಚಿಂತಾಕ್ರಾಂತನಂತಿದ್ದು ಒಡನೆ ವಿಜೃಂಭಿಸಿ ಬಾಣ ಪ್ರಯೋಗದಿಂದ ಅವನ ಕವಚ, ಧನಸ್ಸು, ಕಿರೀಟಗಳನ್ನು ಭೇದಿಸಿ ಗದೆಯನ್ನು ಅವನ ಆ ಸೌಭ ವಿಮಾನವನ್ನು ಶತಚ್ಛದ್ರಗಳನ್ನಾಗಿ ಮಾಡಿ ಸಮುದ್ರದಲ್ಲಿ ಕೆಡಹಿಬಿಟ್ಟನು. ತರುವಾಯ ನೆಲಕ್ಕೆ ಹಾರಿ ಗದಾಪಾಣೆಯಾಗಿ ಎದುರಾದ ಅವನನ್ನು ಬಲ್ಲಾಯುಧದಿಂದ ಎದುರಿಸಿ ಅವನ ಭುಜಗಳನ್ನು ಕತ್ತರಿಸಿ ಕೆಡಹಿ ಒಡನೆ ಚಕ್ರಾಯುಧವನ್ನು ಪ್ರಯೋಗಿಸಿ ಅವನ ಶಿರಸ್ಸನ್ನು ಕತ್ತರಿಸಿ ಕಡಹಿದನು. ಹೀಗೆ ಮಹಾಛಲದಿಂದ ದಂಡೆತ್ತಿ ಬಂದ ಸಾಲ್ವನು ತನ್ನ ಮಾಯಾ ವಿಮಾನದೊಂದಿಗೆ ಪತನಾಗಿ ತನ್ನ ಮಿತ್ರರಾದ ಶಿಶುಪಾಲ ಜರಾಸಂಧಿಗಳನ್ನು ಭೇಟಿ ಮಾಡಲು ಹೊರಟನು. ತನ್ನ ಮಿತ್ರನಾದ ಸಾಲ್ವನು ಕೃಷ್ಣ ಚಕ್ರದಿಂದ ಹತನಾದುದನ್ನು ತಿಳಿದು ಅವನ ಮಿತ್ರನಾದ ದಂತಭಕ್ತನೆಂಬುವನು ಗದಾಧಾರಿಯಾಗಿ ಕೃಷ್ಣನನ್ನು ಕೊಂದು ಬಿಡುತ್ತೇನೆಂದು ಆರ್ಭಟಿಸುತ್ತಾ ಬಂದನು. ಹೀಗೆ ಅವನು ಅತ್ಯಾತುರದಿಂದ ಬರುತ್ತಿದ್ದುದನ್ನು ಕಂಡು ಶ್ರೀಕೃಷ್ಣನು ರಥದಿಂದಿಳಿದು ತಾನು ತನ್ನ ಮಹಾಗದೆಯನ್ನು ಧರಿಸಿ ಮುಂದೆ ನಡೆದು ಅವನನ್ನು ತಡೆದನು. ದಂತಭಕ್ತನು, ಎಲ ಕೃಷ್ಣ, ನೀನು ನನ್ನ ಬಂಧುವಾದರೂ ನನ್ನ ಅನೇಕ ಮಂದಿ ಆಪ್ತ ಮಿತ್ರರನ್ನು ಕೊಂದಿರುವೆಯಾದುದರಿಂದ ನಿನ್ನನ್ನು ಈ ಗದಾ ಪ್ರಹಾರದಿಂದ ಕೆಡೆಗಾಣಿಸಿ ನನ್ನ ಮಿತ್ರರ ಋಣವನ್ನು ತೀರಿಸಿಕೊಳ್ಳಬೇನೆಂದು ನುಡಿದು ಗದಾಯುಧದಿಂದ ಒಮ್ಮೆ ಕೃಷ್ಣನನ್ನು ಪ್ರಹರಿಸಿ ಬೊಬ್ಬಿರಿದನು. ಶ್ರೀಕೃಷ್ಣನು ಅವನ ಆ ಮಾತುಗಳನ್ನು ಗದಾ ಪ್ರಹಾರವನ್ನು ಲಕ್ಷ್ಯ ಮಾಡದೆ ತನ್ನ ಮಹಾಗದೆಯಿಂದ ಒಮ್ಮೆ ಅವನ ಎದೆಗೆ ಪ್ರಹರಿಸಲು ಆ ಒಂದೇ ಪ್ರಹಾರಕ್ಕೆ ದಂತಭಕ್ತನ ಎದೆಯು ಬಿರಿದು ನೆಲಕ್ಕೆ ಬಿದ್ದು ಹತನಾದನು. ಶಿಶುಪಾಲನಂತೆಯೇ ಇವನು ಜಯವಿಜಯರ
ಮೂರನೆಯ ಜನ್ಮದನವಾಗಿದ್ದು ಶಾಪ ಪರಿಹಾರವನ್ನು ಹೊಂದಿದನಾದುದರಿಂದ ಇವನ ದೇಹದಿಂದ ತೇಜಸ್ಸು ಹೊರಟು ಕೃಷ್ಣನ ದೇಹದಲ್ಲಿ ಐಕ್ಯ ಹೊಂದಿತು. ತಮ್ಮಣ್ಣನಾದ ದಂತಭಕ್ತನು ಮೃತನಾದನೆಂಬ ರೋಷದಿಂದ ತಮ್ಮನಾದ ವಿಡೂರತನು ಧನುರ್ಧಾರಿಯಾಗಿ ಎದುರಾದನು. ಶ್ರೀಕೃಷ್ಣನ ಚಕ್ರಾಯುಧವು ಅವನ ತಲೆಯನ್ನು ಕತ್ತರಿಸಿ ಕೆಡಹಲಾಗಿ ಅಳುದುಳಿದ ಅವರ ಪರಿವಾರದವರು ಯದುವೀರರ ಬಾಣ ಪ್ರಯೋಗಗಳಿಂದ ಪ್ರಾಣಗಳನ್ನು ನೀಗಿದರು. ತರುವಾಯ ಶ್ರೀಕೃಷ್ಣಮೂರ್ತಿಯು ಸಕಲರಿಂದಲೂ ಸ್ತುತ್ಯನಾಗಿ ಜಯ ಜಯಾಕಾರಗಳನ್ನು ಕೇಳುತ್ತಾ ವಿಜಯಿಗಳಾದ ತನ್ನ ಯಾದವ ಪರಿವಾರದೊಂದಿಗೆ ದ್ವಾರಕಾ ನಗರಿಯನ್ನು ಹೊಕ್ಕನು. ಸಾಲ್ವ ದಂತಭಕ್ತರಾದಿಗಳನ್ನು ಸಂಹರಿಸಿ ಶ್ರೀಕೃಷ್ಣನು ಈತ ದ್ವಾರಕಾ ನಗರಿಯಲ್ಲಿ ಸಂತೋಷವಾಗಿರುತ್ತಿದ್ದನು. ಪರೀಕ್ಷಿತ್ ರಾಜೇಂದ್ರ, ಶ್ರೀಕೃಷ್ಣನ ಜ್ಯೇಷ್ಠ ಭ್ರಾತೃವಾದ ಬಲರಾಮನು ತೀರ್ಥಯಾತ್ರೆ ಮಾಡಿದ ವೃತ್ತಾಂತವನ್ನು ನೀನು ಕೇಳಬೇಕಾಗಿದೆ. ಈ ಹಿಂದೆ ಹೇಳಿದಂತೆ ರಾಜಸೂಯ ಯಾಗಾಂತ್ಯ ಕಾಲದಲ್ಲಿ ದುರ್ದೈವವಶವಾಗಿ ದುರ್ಯೋಧನನ ಹೃದಯದಲ್ಲಿ ಹುಟ್ಟಿದ ದ್ವೇಷ ಅಸೂಯವು ದಿನದಿನಕ್ಕೆ ಬೆಳೆದು ಮಹಾಜ್ವಾಲ ಸ್ವರೂಪ ಹೊಂದಿತು. ಪಾಂಡವರನ್ನು ಹೇಗಾದರೂ ಭಂಗಿಸಿ ಅನ್ನಾನ್ನ ಗತಿಗರಾಗಿ ಅಲೆಯುವಂತೆ ಮಾಡಬೇಕೆಂದು ಆ ದುರುಳನು ತನ್ನ ಮಾವನಾದ ಶಕುನಿ, ಕರ್ಣ, ದುಶ್ಯಾಸನರೊಂದಿಗೆ ದುರಾಲೋಚನೆ ಮಾಡಿ ಪಾಂಡವ ಜ್ಯೇಷ್ಠನಾದ ಧರ್ಮರಾಯನೊಂದಿಗೆ ದ್ಯೂತವನ್ನಾಡಿ ಅವರ ಸರ್ವಸ್ವವನ್ನು ಅಪಹರಿಸಿ ಅವರನ್ನು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕೆಟ್ಟಿದನು. ಧರ್ಮಾತ್ಮರಾದ ಪಾಂಡವರು ತಮಗೆ ಪ್ರಾಪ್ತವಾದ ಕಷ್ಟ ನಷ್ಟಗಳೆಲ್ಲವನ್ನೂ ಧೈರ್ಯದಿಂದ ಎದುರಿಸಿ ಬಹು ಕಷ್ಟ ಸಾಧ್ಯವಾದ ವನವಾಸ ಅಜ್ಞಾತವಾಸಗಳನ್ನು ಕಳೆದು ಶ್ರೀಕೃಷ್ಣಾನುಗ್ರಹದಿಂದ ಸುರಕ್ಷಿತವಾಗಿ ವಿರಾಟ ರಾಜ್ಯದಲ್ಲಿ ವಾಸಿಸುತ್ತಿದ್ದರು. ಆಗಲಾದರೂ ಅವರಿಗೆ ಸಲ್ಲಬೇಕಾದ ರಾಜ್ಯಭಾರವನ್ನು ಕೊಡದೆ ದುರ್ಯೋಧನನು, ಭೀಷ್ಮ, ವಿದುರ, ದ್ರೋಣಾದಿ ಹಿತಚಿಂತಕರು, ತಂದೆಯಾದ ಧೃತರಾಷ್ಟ್ರ, ಗಾಂಧಾರಿ ದೇವಿ ಹೀಗೆ ಎಲ್ಲರ ಮಾತನ್ನು ದುರ್ಲಕ್ಷ್ಯ ಮಾಡಿ ಅವರಿಗೆ ತನ್ನ ರಾಜ್ಯದಲ್ಲಿ ಎಷ್ಟು ಮಾತ್ರ ಭಾಗವನ್ನು ಕೊಡಲಾರೆ ಎಂದು ನಿರಾಕರಿಸಿದ್ದನು. ಉಭಯ ಪಕ್ಷಗಳವರು ಯುದ್ಧ ಸಿದ್ಧತೆಗೆ ತೊಡಗಿ ಹಲವು ಅಕ್ಷೋಹಿಣಿಗಳ ಸೈನ್ಯವನ್ನು ಸೇಕರಿಸಿಕೊಂಡರು. ಸಂಗ್ರಾಮ ವಾತಾವರಣವು ಎಲ್ಲೆಲ್ಲೂ ನಿಬಿಡವಾಗಿ ವ್ಯಾಪಿಸಿತು. ಶ್ರೀಕೃಷ್ಣನೇ ಸ್ವಯಂ ಹಸ್ತಿನಾವತಿಗೆ ಹೋಗಿ ನಡೆಸಿದ ಸಂಧಾನವು ಯಶಸ್ವಿಯಾಗಲಿಲ್ಲ. ಆ ದುರುಳನು ಒಂದು ಸೂಜೆಯನ್ನು ಸೋಂಕುವಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡಲಾರನೆಂದು ಅವರು ಅಪೇಕ್ಷೆ ಇದ್ದರೆ ಕ್ಷಾತ್ರ ಧರ್ಮದಿಂದ ಅದನ್ನು ಯುದ್ಧ ಮುಖದಿಂದ ಪಡೆಯಬಹುದೆಂದು ತಿಳಿಸಿಬಿಟ್ಟನು. ಬಲರಾಮನು ಕೌರವ ಪಾಂಡವರೆಂಬ ಉಭಯ ಪಕ್ಷದವರನ್ನು ಸಮಾನವಾಗಿ ನೋಡುತ್ತಾ ಯಾರ ವಿಷಯದಲ್ಲೂ ಪಕ್ಷಪಾತವಿಲ್ಲದೆ ಎಲ್ಲರೂ ಮಿತ್ರಭಾವದಲ್ಲಿ ಸುಖವಾಗಿರಲೆಂದು ಅಪೇಕ್ಷಿಸುತ್ತಿದ್ದನು. ಆದರೆ ಕಾಲಕ್ರಮ ವಶನಾಗಿ ಬೆಳೆದು ಬಂದ ದ್ವೇಷ ಭಾವದಿಂದ ವಿಷಮಿಸಿದ ಪರಿಸ್ಥಿತಿಗಾಗಿ ಮನನೊಂದು ತೀರ್ಥಯಾತ್ರಾ ನೆಪದಿಂದ ರಾಜಧಾನಿಯಿಂದ ಹೊರಟು ಬಿಟ್ಟನು. ಮೊದಲು ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ವಿದ್ಯುಕ್ತವಾದ ಅರ್ಘ್ಯ ತರ್ಪಣಾದಿಗಳನ್ನು ನಡೆಸಿ ಸರಸ್ವತಿ ನದಿ, ಪ್ರತೋದಕ, ಬಿಂದು ಸರಸ್ಸು, ತ್ರಿಕೂಟ, ಸುದರ್ಶನ, ವಿಶಾಲ, ಬ್ರಹ್ಮತೀರ್ಥ, ಚಕ್ರತೀರ್ಥ ಮುಂತಾದೆಡೆಗಳನ್ನೆಲ್ಲ ಸ್ನಾನಾದಿಗಳನ್ನು ತೀರಿಸಿಕೊಂಡು ಯಮುನಾ, ಗಂಗಾ, ಸರಸ್ವತಿ ನದಿಗಳ ತ್ರಿವೇಣಿ ತೀರ್ಥದಲ್ಲಿ ಸ್ನಾನ ಮಾಡಿ ನೈಮಿಷ ಕ್ಷೇತ್ರವನ್ನು ಸೇರಿದನು. ಅಲ್ಲಿ ಸತ್ರಯಾಗವನ್ನು ನಡೆಸುತ್ತಿದ್ದ ಮಹರ್ಷಿಗಳೆಲ್ಲ ಆತನನ್ನು ಕಂಡು ಉಚಿತ ರೀತಿಯಿಂದ ಗೌರವಿಸಿ ಆದರಿಸಿದರು. ಆದರೆ ಆ ಸಭೆಯಲ್ಲಿ ಪೌರಾಣಿಕನಾಗಿ ಬ್ರಹ್ಮಾಸನದಲ್ಲಿ ಕುಳಿತಿದ್ದ ಸೂತನು ಎದ್ದು ತನ್ನನ್ನು ಗೌರವಿಸಲಿಲ್ಲವೆಂದು ಒಂದು ದರ್ಭೆಯನ್ನು ಮಂತ್ರಿಸಿಬಿಡಲು ಅದು ಒಡನೆಗೆ ಅವನ ತಲೆಯನ್ನು ಕತ್ತರಿಸಿತು. ಆಗ ಅಲ್ಲಿದ್ದ ಮಹರ್ಷಿಗಳೆಲ್ಲ ಹಾಹಾಕಾರ ಮಾಡುತ್ತಾ, ಮಹಾಪ್ರಭು, ಅವನು ಪ್ರತಿಲೋಮ ಜಾತಿಯಲ್ಲಿ ಜನ್ಮಗೊಂಡವನಾದರೂ ವೇದವ್ಯಾಸರಿಂದ ಅನುಗ್ರಹಿತನೆಂದು ನಾವೇ ಅವನಿಗೆ ಉಚ್ಚಾಸನವನ್ನು ಕೊಟ್ಟು ಬ್ರಹ್ಮಾಸನದಲ್ಲಿ ಕೂರಿಸಿ ಅವನಿಂದ ಪುಣ್ಯ ಕಥಶ್ರವಣ ಮಾಡುತ್ತಿದ್ದೆವು. ಆ ಆಸನದಲ್ಲಿ ಕುಳಿತವರು ಎಂತಹ ದೊಡ್ಡವರು ಬಂದರೂ ಏಳಬೇಕಾದ ವಿಧಿಯಿಲ್ಲ. ಹೀಗಿರುವಲ್ಲಿ ನೀನು ಅವನನ್ನು ವಧಿಸಿ ಬ್ರಹ್ಮಹತ್ಯಕ್ಕೆ ಸಮಾನವಾದ ಪಾಪವನ್ನು ಮಾಡಿದ್ದೀಯೇ. ಭಗವದಂಶ ಸಂಭೂತನಾದ ನಿನಗೆ ಇದರ ಲೇಪವಿಲ್ಲದಿದ್ದರೂ ಲೋಕ ಶಿಕ್ಷಾರ್ಥವಾಗಿ ನೀನು ಈ ನಿಯಮವನ್ನು ಪಾಲಿಸಲಿಕ್ಕಾಗಿ ಭೂ ಪ್ರದಕ್ಷಿಣೆ ಮಾಡಿ ತೀರ್ಥಯಾತ್ರಾದಿಗಳನ್ನು ಸೇವಿಸಬೇಕಾಗಿದೆ. ಅಲ್ಲದೆ ಇಲ್ಲಿ ನಮ್ಮ ಸತ್ರಯಾಗ ಕಾಲದಲ್ಲಿ ಪುಣ್ಯಕಥಾ ಶ್ರವಣ ಮಾಡಿಸಲು ಈ ಸೌತ ಪುರಾಣಿಕರ ಮಗನಾದ ಉಗ್ರ ಶ್ರವಣನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದರು. ಬಲರಾಮನು ಅವರ ಅಪೇಕ್ಷೆಯಂತೆ ಸಲ್ಲಿಸಿ ಅವರ ಯಾಗ ಕಾಲದಲ್ಲಿ ಅನೇಕ ದುಷ್ಟ ಪದಾರ್ಥಗಳನ್ನು, ಮದ್ಯಮಾಂಸ, ಮಲಮೂತ್ರಾದಿಗಳನ್ನು ತಂದು ಹಾಕಿ ಯಾಗವನ್ನು ಕಡಿಸುತ್ತಿದ್ದ ಇಲ್ವಲನೆಂಬ ದುಷ್ಟ ರಕ್ಕಸನನ್ನು ಅವರ ಪ್ರಾರ್ಥನಾನುಸಾರ ತನ್ನ ಹಲ ಮುಸಲಾಯುಧಗಳಿಂದ ಸಂಹರಿಸಿದನು. ಸುಪ್ರೀತರಾದ ಮಹರ್ಷಿಗಳು ಆತನಿಗೆ
2 ದಿವ್ಯ ವಸ್ತ್ರಗಳನ್ನು ಎಂದಿಗೂ ಎಂದಿಗೂ ಬಾಡದ ವೈಜಯಂತಿ ಪುಷ್ಪಮಾಲಿಕೆಯನ್ನು ಸಮರ್ಪಿಸಿ ಆಶೀರ್ವದಿಸಿದರು. ಅಲ್ಲಿಂದ ಅವರ ಅನುಜ್ಞಾ ಪಡೆದು ಸಂಗಡ ಬಂದ ಬ್ರಾಹ್ಮಣರೊಂದಿಗೆ ಬಲರಾಮನು ಕೌಶಿಕಿ ಸರಯು ನದಿಗಳಲ್ಲಿ ಸ್ನಾನಾದಿಗಳನ್ನು ತೀರಿಸಿಕೊಂಡು ಪ್ರಯಾಗ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ನಾನ ತರ್ಪಣಾದಿಗಳನ್ನೆಲ್ಲ ನಡೆಸಿ ಗೋಮ ಗಂಡಕಿ ಶೋಣ ನದಿಗಳಲ್ಲಿ ಸ್ನಾನ ಮಾಡಿ ಗಯಗೆ ಬಂದು ಅಲ್ಲಿಯ ಕ್ಷೇತ್ರ ವಿಧಿಗಳನ್ನೆಲ್ಲ ನಡೆಸಿ ಗಂಗೆಯು ಸಮುದ್ರಕ್ಕೆ ಸಂಗಮವಾಗುವ ಸ್ಥಳಕ್ಕೆ ಬಂದನು. ಅಲ್ಲಿ ಸ್ನಾನವನ್ನು ತೀರಿಸಿಕೊಂಡು ಮಹೇಂದ್ರ ಪರ್ವತದಲ್ಲಿ ಪರಶುರಾಮನ ಸಂದರ್ಶನ ಮಾಡಿ ಮುಂದೆ ಸಪ್ತ ಗೋದಾವರಿ ವೇಣಿ ಪಂಪೆ ಭೀಮ ರತಿಗಳಲ್ಲಿ ಸ್ನಾನ ಮಾಡಿ ಮುನ್ನಡೆದು ವೆಂಕಟಾಚಲ ಕ್ಷೇತ್ರದಲ್ಲಿ ಸ್ವಾಮಿಯನ್ನು ಸಂದರ್ಶಿಸಿ ಹೊರಟು ಕಾವೇರಿ ತೀರದ ಶ್ರೀರಂಗ ಕ್ಷೇತ್ರವನ್ನು ಸೇರಿದನು. ಅಲ್ಲಿ ಭಗವದ್ ದರ್ಶನ ಮಾಡಿ ಸಮುದ್ರ ಸೇತುವೆಯನ್ನು ಸೇರಿ ಅಲ್ಲಿ ಸ್ನಾನ ಮಾಡಿ ಸಹಸ್ರ ಗೋದಾನದಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದನು. ತರುವಾಯ ತಾಮ್ರಪರ್ಣಿ ಸ್ನಾನ ಮಾಡಿ ಮಲಯಾದ್ರಿಯಲ್ಲಿ ಅಗಸ್ತ್ಯ ಮಹರ್ಷಿಗಳನ್ನು ಸಂದರ್ಶಿಸಿ ಕನ್ಯಾಕುಮಾರಿ ದರ್ಶನ ಮಾಡಿ ಅಲ್ಲಿಂದ ಉತ್ತರಾಭಿಮುಖವಾಗಿ ಗೋಕರ್ಣ ಕ್ಷೇತ್ರವನ್ನು ಸೇರಿ ಸ್ವಾಮಿ ಸೇವೆ ಮಾಡಿದನು. ತರುವಾಯ ನರ್ಮದಾ ಸ್ನಾನ ಮಾಡಿ ಪ್ರಾರಂಭಕ್ಕೆ ತಾನು ಹೊರಟಿದ್ದ ಪ್ರಭಾಸ ತೀರ್ಥಕ್ಕೆ ಬಂದು ಸೇರಿದನು. ಅಲ್ಲಿದ್ದವರಿಂದ ಕೌರವ ಪಾಂಡವರಿಗೆ ನಡೆವ ಯುದ್ಧದಲ್ಲಿ ನಡೆದ ಅನಾಹುತವೆಲ್ಲ ವರ್ಣಿತವಾಗಿ ಸಕಲ ಕೌರವರು 18 ಅಕ್ಷೋಹಿಣಿ ಸೈನ್ಯವು ನಾಶವಾದ ತರುವಾಯ 18ನೆಯ ದಿನದಲ್ಲಿ ಭೀಮ ದುರ್ಯೋಧನರಿಗೆ ಗದಾಯುದ್ಧವಾಗುವ ವಾರ್ತೆಯು ತಿಳಿಯಿತು. ಒಡನೆ ಅಲ್ಲಿಂದ ನೇರವಾಗಿ ರಣರಂಗಕ್ಕೆ ಬಂದು ನೋಡಲು ಆ ಉಭಯ ವೀರರು ಮಂಡಲಾಕಾರವಾಗಿ ಸುತ್ತುತ್ತಾ ಪರಸ್ಪರರನ್ನು ಜಯಿಸುವ ಆಕಾಂಕ್ಷೆಯಿಂದ ಗದಾ ಪ್ರಹಾರದಲ್ಲಿ ನಿರತರಾಗಿದ್ದುದನ್ನು ಕಂಡು ಆಗಲಾದರೂ ಆ ಯುದ್ಧವನ್ನು ನಿಲ್ಲಿಸಬೇಕೆಂದು ಹಿತೋಕ್ತಿಯನ್ನು ಹೇಳಿದನು. ಆದರೆ ಅವರಲ್ಲಿ ಯಾರು ಅದನ್ನು ಲಕ್ಷ್ಯ ಮಾಡದೆ ರೋಷೋನ್ಮತ್ತನಾಗಿ ನಿಮ್ಮ ಪ್ರಾಚೀನ ಕರ್ಮ ವಿದ್ದಾಂತ ಆಗಲೆಂದು ಯುದ್ಧ ಭೂಮಿಯಿಂದ ದ್ವಾರಕೆಗೆ ಪ್ರಯಾಣ ಮಾಡಿ ತನ್ನ ಸ್ವಜನರನ್ನು ಬೆರೆದು ಪತ್ನಿ ಎಡಗೂಡಿ ಯಾತ್ರಾಂತವಾದ ಅವಭೃತ ಸ್ನಾನ ಮಾಡಿ ಶುಭ್ರ ವಸ್ತ್ರಾಭರಣ ಧಾರಣ ಮಾಡಿ ಬ್ರಾಹ್ಮಣಾದಿಗಳನ್ನು ದಾನ ಧರ್ಮ ದಕ್ಷಿಣಾದಿಗಳಿಂದ ತುಷ್ಟಿಪಡಿಸಿ ಸುಖವಾಗಿದ್ದನು. ಕೇಳು ರಾಜೇಂದ್ರ, ಹೀಗೆ ಮಾಯಾ ಮಾನವನಾದ ಬಲರಾಮನ ಈ ಅದ್ಭುತ ವ್ಯಾಪಾರಗಳನ್ನು ಪುಣ್ಯತೀರ್ಥ ಕ್ಷೇತ್ರಾದಿಗಳ ಯಾತ್ರಾ ವಿಚಾರವನ್ನು ಕೇಳಿದವರು ಸ್ಮರಿಸಿದವರು ಭಗವತ್ಕೃಪೆಗೆ ಪಾತ್ರರಾಗುವರು. ಭಗವಂತನಾದ ಶ್ರೀಕೃಷ್ಣಮೂರ್ತಿಯ ಚರಿತ್ರೆಗಳನ್ನು ಬಹು ಬಗೆಗಳಿಂದ ಈವರೆಗೆ ಕೇಳಿದ್ದರೂ ತಣವಿಲ್ಲದೆ ಪರೀಕ್ಷಿತ್ ರಾಜನು ಸುಖಾಚಾರ್ಯರನ್ನು ಕುರಿತು ಮಹಾತ್ಮರಾದ ಸುಖಮುನೀಂದ್ರರೇ, ಅನಂತ ವೀರ್ಯನು ಅನಂತ ಮಹಿಮನು ಆದ ಶ್ರೀಕೃಷ್ಣನ ಚರಿತ್ರೆಗಳಲ್ಲಿ ವಿಚಿತ್ರವೆನಿಸುವುದುಗಳು ಮತ್ತಾವುದಿದ್ದರೂ ಅದನ್ನು ನಮಗೆ ತಿಳಿಸಬೇಕು. ಮನುಷ್ಯನು ಲೋಕದಲ್ಲಿ ವಿಷಯಾಸಕ್ತಿ ಮಗ್ನನಾಗಿ ತೊಳುಲತ್ತಿದ್ದರೂ ಒಮ್ಮೆ ಭಗವತ್ ಚರಿತ್ರೆಗಳನ್ನು ಶ್ರವಣ ಮಾಡಿದನೆಂದರೆ ಮುಂದೆ ಅದರಿಂದ ವಿಮುಖನಾಗಲಾರನು. ಭಗವಂತನ ಗುಣಕೀರ್ತಿಗಳನ್ನು ಮಾಡತಕ್ಕ ವಾಕ್ಯೇ ವಾಕು. ಆ ಪುಣ್ಯಮೂರ್ತಿಯ ಸೇವೆಯಲ್ಲಿ ನಿರತವಾಗಿರತಕ್ಕ ಕೈಗಳೇ ಕೈಗಳು. ಚರಾಚರ ಪ್ರಪಂಚದಲ್ಲೂ ವ್ಯಾಪಿಸಿರತಕ್ಕ ಆ ವಿಶ್ವಾತ್ಮನನ್ನು ಧ್ಯಾನಿಸತಕ್ಕ ಮನಸ್ಸೇ ಮನಸ್ಸು. ಆ ದೇವದೇವೇಶನ ಪುಣ್ಯ ಚರಿತ್ರೆಗಳನ್ನು ಶ್ರವಣ ಮಾಡತಕ್ಕ ಕಿವಿಗಳೇ ಕಿವಿಗಳು. ಸಕಲ ಭೂತಗಳಲ್ಲೂ ಅಂತರಾತ್ಮನಾಗಿರುವ ಆತನನ್ನು ಅರಿತು ನಮಸ್ಕರಿಸತಕ್ಕ ಶಿರಸ್ಸನ್ನು ಮಾತ್ರವೇ ಶಿರಸ್ಸೆನ್ನಬಹುದು. ಆತನ ದಿವ್ಯ ಮಂಗಳ ವಿಗ್ರಹವನ್ನು ನೋಡತಕ್ಕ ಕಣ್ಣುಗಳೇ ನೇತ್ರಗಳೆನಿಸಲ್ಪಡುವವು. ಮಹಾಮಹಿಮನಾದ ಆ ಭಗವಂತನ ಮತ್ತು ಆತನ ಭಕ್ತರ ಪಾದೋದಕದಿಂದ ಶುದ್ಧವಾಗುವ ದೇಹವನ್ನೆನಿಸಲ್ಪಡುವುದು. ಮುನೀಂದ್ರ, ಅಂತಹ ಭಗವಂತನ ಪವಿತ್ರ ಚರಿತ್ರೆಗಳನ್ನು ನಿರೂಪಿಸಿ ನನ್ನ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಬೇಕು ಎಂದು ಪ್ರಾರ್ಥಿಸಿದನು. ಭಕ್ತಿ ಭಾವಯುತನಾದ ಆ ರಾಜೇಂದ್ರ ನಾಡಿದ ಶ್ರೀಕೃಷ್ಣ ಚರಿತ್ರ ಸಂಬಂಧವಾದ ಮಾತುಗಳನ್ನು ಕೇಳಿದ ಶ್ರೀ ಸುಖಾಚಾರ್ಯರ ಮನಸ್ಸು ಪರಮಾನಂದಗೊಂಡು ಭಕ್ತವತ್ಸಲನಾದ ವಾಸುದೇವನಲ್ಲಿ ಲೀನವಾಯಿತು. ಸ್ವಲ್ಪ ಹೊತ್ತು ಹಾಗೆಯೇ ಕಣ್ಣು ಮುಚ್ಚಿ ಧ್ಯಾನಿಸುತ್ತಿದ್ದು ತರುವಾಯ ಕಣ್ತೆರೆದು ಹೇಳತೊಡಗಿದರು. ಕೇಳು ರಾಜೇಂದ್ರ, ಶ್ರೀಕೃಷ್ಣನಿಗೆ ಸುಧಾಮನೆಂಬ ಬಾಲಮಿತ್ರನೊಬ್ಬನಿದ್ದನು. ಆ ಬ್ರಾಹ್ಮಣನು ಅತ್ಯಂತ ವಿರಕ್ತನು, ಶಾಂತಾತ್ಮನು, ಜಿತೇಂದ್ರಿಯನು ಆಗಿದ್ದು ಬ್ರಹ್ಮವಾದಿಗಳಲ್ಲಿ ಶ್ರೇಷ್ಠನೆನಿಸಿಕೊಂಡಿದ್ದನು. ಆತನು ತನಗೆ ದೊರೆತಷ್ಟರಲ್ಲಿ ತೃಪ್ತನಾಗಿ ಗೃಹಸ್ಥ ಧರ್ಮಪಾಲನೆ ಮಾಡುತ್ತಿದ್ದನು. ಬಹಳ ಬಡತನ ಸ್ಥಿತಿಯಲ್ಲಿದ್ದ ಆತನಿಗೆ ಮೈಗೆ ಧರಿಸಲು ತಕ್ಕಷ್ಟು ಬಟ್ಟೆಗಳು ಇಲ್ಲದೆ ಛಿದ್ರವಾಗಿ ಹರಿದ ಬಟ್ಟೆಯನ್ನು ಧರಿಸುತ್ತಿದ್ದಾನೆಂದು ಆದುದರಿಂದ ಆತನನ್ನು ಜನರು ಕುಚೇಲನೆಂದು ಕರೆಯುತ್ತಿದ್ದರು. ಆತನಿಗೆ ದೈವಾನುಗ್ರಹವೋ ಎಂಬಂತೆ ಬಹಳ ಶೀಲ ಗುಣಸಂಪನ್ನೆಯಾದ ಪತ್ನಿಯೊಬ್ಬಳು ದೊರೆತಿದ್ದಳು. ಮಹಾಪತಿವ್ರತೆಯಾದ ಆಕೆಯು ತನ್ನ ಪತಿಯ
ದಾರಿದ್ರ್ಯ ಅವಸ್ಥೆಯನ್ನು ಕುರಿತು ಎಂದು ಬೇಸರಗೊಳ್ಳದೆ ದೊರೆತ ಅಲ್ಪ ಸ್ವಲ್ಪ ಪದಾರ್ಥಗಳನ್ನೇ ಶುಚಿಗೊಳಿಸಿ ಪಾಕ ಮಾಡಿ ಆತನಿಗೂ ಮಕ್ಕಳಿಗೂ ನೀಡುತ್ತಾ ತನಗಿಲ್ಲದಿದ್ದರೆ ಉಪವಾಸವಿರುತ್ತಾ ಹಾಗೂ ತೃಪ್ತಳಾಗುತ್ತಿರುತ್ತಿದ್ದಳು. ಆತನ ದೇವಪೂಜಾದಿ ಕಾರ್ಯಗಳಿಗೆ ಹೊತ್ತು ಹೊತ್ತಿಗೆ ಸಿದ್ಧತೆ ಮಾಡಿಕೊಡುತ್ತಾ ಬಹು ಜಾಗರೂಕಳಾಗಿ ಸಂಸಾರ ನಿರ್ವಹಣಾ ಮಾಡಿಕೊಂಡಿದ್ದ ಆ ಸಾಧ್ವಿಯು ತಕ್ಕಷ್ಟು ಆಹಾರವಿಲ್ಲದೆ ಬಹು ಬಹು ಕೃಶಳಾಗುತ್ತಿದ್ದರಿಂದ ಅವಳನ್ನು ಕಂಡವರೆಲ್ಲರೂ ಕ್ಷಾಮೆಯಂತೆ ಸಂಬೋಧಿಸುತ್ತಿದ್ದರು. ಹೀಗಿರುತ್ತಿರಲು ಒಂದು ದಿನ ದಾರಿದ್ರ್ಯ ಪೀಡಿತಳಾದ ಆ ಸತೀಮಣಿಯು ತಿಂಡಿ ತೀರ್ಥಗಳಿಲ್ಲದೆ ತೊಳಲಿ ಬಳಲುತ್ತಾ ತನ್ನನ್ನು ಕಾಡುತ್ತಿದ್ದ ಮಕ್ಕಳ ಬಾಧೆಯನ್ನು ಸಹಿಸಲಾರದೆ ಪಾಡಿದ ಮುಖವುಳ್ಳವಳಾಗಿ ಪತಿಯ ಸಮೀಪನೈದಿ ನಾಥ ಶ್ರೀ ಲಕ್ಷ್ಮೀಪತಿಯು ಯದುವಂಶ ಲಲಾಮನು ಆದ ಶ್ರೀಕೃಷ್ಣನು ತಮಗೆ ಬಾಲ್ಯ ಮಿತ್ರನೆಂದು ಹೇಳಿದ್ದೀರಲ್ಲವೇ? ಆತನು ಬ್ರಾಹ್ಮಣರಲ್ಲಿ ವಿಶೇಷ ಪ್ರೀತಿಯುಳ್ಳವನು, ದಯಾಳುವು, ಭಕ್ತವತ್ಸರನು ಎಂದು ಕೇಳಿದ್ದೇನೆ. ಒಮ್ಮೆ ಆತನ ಬಳಿಗೆ ಹೋಗಿ ಭೇಟಿ ಮಾಡಿ ನಮ್ಮ ಕುಟುಂಬ ಸ್ಥಿತಿಯನ್ನು ತಿಳಿಸಿದರೆ ವೃಷ್ಣಿಗಳು, ಭೋಜರು, ಅಂಧಕರು ಇವರೆಲ್ಲರಿಗೂ ಪ್ರಭುವೆನೆನಿಸಿಕೊಂಡಿರುವ ಆ ಯದುನಾಥನು ನಮ್ಮ ಕುಟುಂಬ ಭರಣಕ್ಕೆ ತಕ್ಕಷ್ಟು ಸಹಾಯ ಮಾಡಲಾರನೆ. ಆತನು ಇಲ್ಲೇ ಸಮೀಪದಲ್ಲಿ ದ್ವಾರಕೆಯಲ್ಲಿ ಇರುವನಷ್ಟೇ. ತನ್ನ ಪಾದಾಶ್ರಯ ಮಾಡಿ ಯಾಚಿಸುವವರಿಗೆ ತನ್ನನ್ನೇ ಒಪ್ಪಿಸಿ ಕೊಟ್ಟು ಬಿಡುವಷ್ಟು ಉದಾರಿಯೆಂದು ಆತನನ್ನು ಸಕಲರು ಹೊಗಳುತ್ತಿರುವವರು. ಗೃಹಸ್ಥ ಧರ್ಮದಲ್ಲಿರುವ ನೀವು ಕುಟುಂಬ ರಕ್ಷಣೆಗಾಗಿ ಆತನಲ್ಲಿಗೆ ಹೋಗಿ ಒಮ್ಮೆ ಕಂಡು ಬರಲಾಗದೆ ಎಂದು ಪ್ರಾರ್ಥಿಸಿದಳು. ಶ್ರೀಕೃಷ್ಣನು ತನ್ನ ಬಾಲ್ಯ ಸ್ನೇಹಿತನಾದುದರಿಂದ ಆತನನ್ನು ಕಂಡು ಬರತಕ್ಕದ್ದು ಯುಕ್ತವೇ. ಆದರೂ ಆತನಲ್ಲಿ ಯಾಚನೆಗೆಂದು ಹೋಗುವುದು ಸುಧಾಮ ವಿಪ್ರನಿಗೆ ಯೋಗ್ಯವೆಂದು ತೋರಲಿಲ್ಲ. ಆದರೂ ಸಾಧ್ವಿಯಾದ ತನ್ನ ಪತ್ನಿಯ ನಿರ್ಬಂಧಿಸುತ್ತಿದ್ದರಿಂದ ಒಮ್ಮೆ ಹೋಗಿ ಕಂಡು ಬರಬಹುದೆಂದು ಮನಸ್ಸು ಮಾಡಿ, ಕುಚೇಲನು, ಸಾಧ್ವಿ, ನಿನ್ನ ಮಾತು ಯುಕ್ತವಾಗಿದೆ. ಭಗವಂತನಾದ ಶ್ರೀಕೃಷ್ಣ ಸ್ವಾಮಿಯು ಇಷ್ಟು ಸಮೀಪದಲ್ಲಿರುವಾಗ ಸಂದರ್ಶನ ಮಾಡಿ ಬರತಕ್ಕದ್ದು ಯುಕ್ತವೇ. ಆದರೆ ಆತನ ಬಳಿಗೆ ಬರಿಗೈಯಲ್ಲಿ ಹೋಗುವುದು ಯೋಗ್ಯವಲ್ಲ. ಏನಾದರೂ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಮನೆಯಲ್ಲಿ ಏನಾದರೂ ಆಹಾರ ಪದಾರ್ಥವಿದ್ದರೆ ತಂದುಕೊಡು ಎಂದು ನುಡಿದನು. ಲಕ್ಷ್ಮೀರಮಣನಾದ ಆ ಮಹಿಮನ ಬಳಿಗೆ ಬರಿಗೈಯಲ್ಲಿ ಹೋಗುವುದು ಯುಕ್ತವಲ್ಲ. ಆದರೆ ದಾರಿದ್ರ್ಯಾದಿ ದೇವತೆಯ ತವರು ಮನೆಯಾದ ಆ ಮನೆಯಲ್ಲಿ ಏನು ಪದಾರ್ಥವಿರಲು ಸಾಧ್ಯ? ಸುಶೀಲಾದೇವಿಯು ಆ ಗ್ರಾಮದ ಒಂದೆರಡು ಮನೆಗಳಲ್ಲಿ 4 ಹಿಡಿ ಅವಲಕ್ಕಿಯನ್ನು ಯಾಚನೆ ಮಾಡಿಕೊಂಡು ಬಂದು ಅದನ್ನು ಆತನ ಶತಛಿದ್ರವಾದ ಚಿಂದಿ ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಟ್ಟಳು. ಸುಧಾಮ ಬ್ರಾಹ್ಮಣನು ಶ್ರೀಕೃಷ್ಣ ದರ್ಶನಾಕಾಂಕ್ಷಿಯಾಗಿ ಹೊರಟು ಹೊಲ ಗದ್ದೆಗಳನ್ನು, ಊರು ಕೆರೆಗಳನ್ನು ದಾಟಿ ಎಲ್ಲೆಲ್ಲೂ ಭಗವಂತನ ಮಹಿಮಾ ಪ್ರದರ್ಶಕವಾದ ಪ್ರಕೃತಿ ಸೌಂದರ್ಯವನ್ನು ಕಂಡು ಆನಂದಿಸುತ್ತಾ ಗಗನವನ್ನು ಮುಟ್ಟುತ್ತಿರುವಂತಹ ಉನ್ನತ ಸೌಧಗಳಿಂದಲೂ ಕೋಟಿ ಕೊತ್ತಲೆಗಳಿಂದಲೂ ಶೋಭಿತವಾದ ದ್ವಾರಕಾ ನಗರಿಯನ್ನು ಸಮೀಪಿಸಿದನು. ಕೋಟೆಯ ಬಾಗಿಲನ್ನು ದಾಟಿ ಒಳಹೊಕ್ಕು ಅಂಧಕ ವೃಷ್ಟಿ ಮತ್ತು ಯಾದವರ ದಿವ್ಯ ಭವನಗಳನ್ನು ನೋಡುತ್ತಾ ಅಂತಹ ಮಹಾನಗರದಲ್ಲಿ ಬಡ ಬ್ರಾಹ್ಮಣನಾದ ತನಗೆ ರಾಜಾದಿರಾಜನಂತಹ ಮಹಾ ಪದವಿಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿಯ ಸಂದರ್ಶನವಾಗುವುದೇ ಎಂದು ಚಿಂತಿಸುತ್ತಾ ಮುಂದೆ ನಡೆಯುತ್ತಿದ್ದನು. ಶ್ರೀಕೃಷ್ಣನ 16,108 ಮಂದಿ ಪತ್ನಿಯರ ಮನೆಗಳಲ್ಲಿ ಆ ಮಹಾಸ್ವಾಮಿಯು ಎಲ್ಲಿರುವನೆಂದು ಕಂಡುಹಿಡಿಯುವುದು ಹೇಗೆ ಎಂದು ಶಂಕಿಸುತ್ತಾ ಆ ಅರಮನೆಗಳಲ್ಲೆಲ್ಲ ನೋಡುತ್ತಾ ಮುಂದುವರಿದು ಎಲ್ಲಕ್ಕಿಂತಲೂ ಉನ್ನತವೂ ಭವ್ಯವೂ ಆದ ಒಂದು ಸೌಧವನ್ನು ಕಂಡು ಅದೇ ಶ್ರೀ ಕೃಷ್ಣ ಸ್ವಾಮಿಯ ಶ್ರೀ ರುಕ್ಮಿಣಿ ದೇವಿಯೊಂದಿಗೆ ವಾಸಿಸುತ್ತಿರುವ ಮನೆಯೆಂದು ತಿಳಿದು ದ್ವಾರಪಾಲಕರನ್ನು ಕುರಿತು ಶ್ರೀ ಯದುವಂಶ ಲಲಾಮನಾದ ಶ್ರೀಕೃಷ್ಣನ ಬಾಲ್ಯ ಮಿತ್ರನಾದ ಸುಧಾಮನೆಂಬ ಬ್ರಾಹ್ಮಣನು ಬಂದಿರುವನೆಂದು ಆತನಿಗೆ ತಿಳಿಸಿರೆಂದು ಹೇಳಿದನು. ದ್ವಾರಪಾಲಕದಿಂದ ಆ ವಾರ್ತೆಯನ್ನು ಕೇಳಿದೊಡನೆಯೇ ಶ್ರೀ ರುಕ್ಮಿಣಿ ದೇವಿಯೊಡನೆ ಪಟ್ಟಮಂಚದ ಮೇಲೆ ಕುಳಿತ ಶ್ರೀ ಕೃಷ್ಣ ಸ್ವಾಮಿಯು ಲೇಷ ಮಾತ್ರವೂ ಆಲಸ್ಯ ಮಾಡದೆ ತಾನೇ ಬಾಗಿಲವರೆಗೆ ನಡೆದು ಬಂದು ಆ ಬ್ರಾಹ್ಮಣನು 2 ತೋಳುಗಳಿಂದಲೂ ಅಲಂಘಿಸಿ ತನ್ನ ಬಾಲ್ಯ ಸ್ನೇಹಿತನ ಅಂಗಸ್ಪರ್ಶದಿಂದ ಪುಳಕಾಂಕಿತ ಗಾತ್ರನಾಗಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ
ಆತನನ್ನು ಕೈಪಿಡಿದು ಕರೆದೊಯ್ದು ತಾನು ಕುಳಿತಿದ್ದ ಮಂಚದ ಮೇಲೆ ಕೂಡಿಸಿದನು. ಮತ್ತು ತನ್ನ ಪತ್ನಿಯರು ನೀರೆರೆಯಲು ತಾನೇ ಆತನ ಪಾದಗಳನ್ನು ತೊಳೆದು ಆ ಪವಿತ್ರ ಪಾದೋದಕವನ್ನು ಶಿರಸ್ಸಿನ ಮೇಲೆ ಪ್ರೋಕ್ಷಿಸಿಕೊಂಡು ತನ್ನ ಪತ್ನಿ ಪುತ್ರರ ತಲೆಗಳ ಮೇಲೂ ಪ್ರೋಕ್ಷಿಸಿದನು. ದಿವ್ಯ ಪುಷ್ಪಹಾರವನ್ನು ಕೊರಳಲ್ಲಿ ಹಾಕಿ ಅದರ ಫಲಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದನು. ದಿವ್ಯ ಸೌಗಂಧವನ್ನು ಮೈಗೆ ಲೇಪಿಸಿ ಉತ್ತಮವಾದ ಉಪಹಾರಗಳಲ್ಲಿತ್ತು ಸತ್ಕರಿಸಿದನು. ಹೀಗೆ ಸತ್ಕಾರಗಳೆಲ್ಲವೂ ಮುಗಿದ ಮೇಲೆ ಕುಶಲ ಪ್ರಶ್ನೆ ಮಾಡಲಾರಂಭಿಸಿ, ಮಿತ್ರವರ ನಿನಗೆ ಸುಖಾಗಮನವಾಗಲಿ. ಮಾರ್ಗದಲ್ಲಿ ಪ್ರಯಾಣವು ಸುಖವಾಗಿ ಸಾಗಿದೆ. ಬಹುಕಾಲಕ್ಕೆ ಇಂದು ಈ ಮಿತ್ರನನ್ನು ಜ್ಞಾಪಿಸಿಕೊಂಡು ಬಂದೆಯಲ್ಲ, ಬಹು ಸಂತೋಷವಾಯಿತು ಎಂದು ಮೃದುವಾಕ್ಯದಿಂದ ಆದರಿಸಿದನು. ಸುಕ್ಕಿದ ಚರ್ಮದಿಂದಲೂ ಗುಳಿ ಬಿದ್ದ ಕಣ್ಣುಗಳಿಂದಲೂ ದೇಹದಲ್ಲಿನ ನರನರಗಳು ಕಾಣಿಸುವಂತೆ ಕೇವಲ ಶಲ್ಯ ಚರ್ಮಗಳಿಂದ ಮಾತ್ರವೇ ಇದ್ದ ಸುಷ್ಟ ದೇಹದ ಆ ಬ್ರಾಹ್ಮಣನನ್ನು ಯದುವಂಶಾಧಿಪನಾದ ತಮ್ಮ ಪ್ರಭುವು ಹೀಗೆ ಆದರಿಸುತ್ತಿದ್ದುದನ್ನು ಕಂಡು ಎಲ್ಲರೂ ಪರಮಾಶ್ಚರ್ಯವನ್ನು ಪಡುತ್ತಿದ್ದರು. ರುಕ್ಮಿಣಿ ದೇವಿಯು ಚಾಮರ ಬೀಸಿನಗಳಿಂದ ಆತನ ಆಯಾಸ ಪರಿಹಾರಕ್ಕಾಗಿ ಗಾಳಿ ಬೀಸುತ್ತಿದ್ದಳು. ಇದನ್ನೆಲ್ಲ ಕಂಡ ಅಂತಃಪುರದ ಜನರು, ಆಹಾ, ತಿರುಕನಾದ ಈ ಬ್ರಾಹ್ಮಣನಲ್ಲಿ, ಲಕ್ಷ್ಮೀ ರಮಣನಾದ ಈ ಯದುನಾಥನಲ್ಲಿ ಈ ಬ್ರಾಹ್ಮಣನು ಜನ್ಮಾಂತರದಲ್ಲಿ ಏನು ಪುಣ್ಯ ಮಾಡಿದ್ದೇನೋ ಎಂದುಕೊಳ್ಳುತ್ತಿದ್ದರು. ಆ ಶ್ರೀಕೃಷ್ಣನು ಆ ಬಡ ಬ್ರಾಹ್ಮಣನ ಕೈ ಹಿಡಿದು ತನ್ನೊಂದಿಗೆ ತನ್ನ ಮಂಚದ ಮೇಲೆ ಕೂಡಿಸಿಕೊಂಡು ತಾವು ಗುರುಕುಲ ವಾಸದಲ್ಲಿದ್ದಾಗ ನಡೆಸಿದ ವಿವಿಧ ಆಟ ಪಾಠಗಳನ್ನು ಕುರಿತು ಮಾತುಕತೆಗಳನ್ನಾಡುತ್ತಾ ವಿನೋದಗೊಳಿಸುತ್ತಿದ್ದನು. ಆಗ ಕೃಷ್ಣನು, ಮಿತ್ರ ಸುಧಾಮ, ನಾವು ಸಾಂದೀಪನಿ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಟು ಬಂದ ತರುವಾಯ ನೀನು ಅಲ್ಲಿಂದ ಹೊರಟೆಯಷ್ಟೇ. ವ್ರತ ಸಮಾವರ್ತನೆ ಮಾಡಿ ಗುರುದಕ್ಷಿಣೆಯನ್ನು ಸಲ್ಲಿಸಿ ಅವರ ಅನುಜ್ಞೆ ಪಡೆದು ಮನೆಗೆ ನಡೆದ ನೀನು ಮದುವೆ ಮಾಡಿಕೊಂಡಿಯಾ? ನಿನ್ನ ಪತ್ನಿಯು ಸುಶೀಲೆಯಾಗಿ ನಿನಗೆ ಅನುಕೂಲರಾಗಿರುವಳಷ್ಟೇ. ನಿನ್ನ ಸ್ವಭಾವವು ಅರ್ಥ ಸಂಚನಯ ಮತ್ತು ಕಾಮೋಪಭೋಗಗಳನ್ನು ಅಷ್ಟಾಗಿ ಮೆಚ್ಚಿಕೊಳ್ಳತಕ್ಕುದಲ್ಲ. ಗುರುಸೇವೆಯಿಂದ ಅಜ್ಞಾನ ನಿವೃತ್ತಿಗೊಳಿಸಿಕೊಂಡು ಪರಮಾತ್ಮ ತತ್ವವನ್ನು ಅನುಭವಕ್ಕೆ ತಂದುಕೊಳ್ಳಲಕ್ಕಾಗಿಯೇ ನಿನ್ನಂತಹ ಮಹಾತ್ಮರು ಗೃಹಸ್ಥಾಶ್ರಮವನ್ನು ವಹಿಸಿ ಇತರರಿಗೆ ಆಗಿರುವುದಲ್ಲದೆ ಭೋಗಕ್ಕಾಗಿ ಎಲ್ಲ ಎಂಬುದು ಸ್ಪಷ್ಟವಿದೆ. ಜನ್ಮವನ್ನಿತ್ತ ನಿನ್ನ ತಂದೆ ಹೇಗೂ ಉಪನಯನ ವೇದಾಧ್ಯಯನಗಳನ್ನು ಮಾಡಿಸಿ ಕರ್ಮಾನುಷ್ಠಾನಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿಕೊಡುವ ಆಚಾರ್ಯನು, ಬ್ರಹ್ಮವಿದ್ಯೆಯನ್ನು ಉಪದೇಶಿಸುವ ಗುರುವು, ಹಾಗೆಯೇ ಈ ಮೂವರು ಪೂಜ್ಯರೇ. ಇಂತಹ ಗುರುಗಳನ್ನು ಶ್ರದ್ಧಾಭಕ್ತಿಯುಕ್ತರಾಗಿ ಸೇವಿಸುವರ ವಿಷಯದಲ್ಲಿ ನಾನು ತೃಪ್ತನಾಗುವನಷ್ಟು ಮಟ್ಟಿಗೆ ಪಂಚ ಮಹಾಯಜ್ಞಗಳ ಆಚರಣೆಯಿಂದಲೂ ಕುಲೋನ್ನತಿಯಿಂದಲೂ ತಪಸ್ಸಿನಿಂದಲೂ ಶಮದಮಾದಿ ಗುಣಗಳಿಂದಲೂ ತೃಪ್ತನಾಗಲಾರೆನು. ಮಿತ್ರ, ನಾವಿಬ್ಬರು ಗುರುಕುಲ ವಾಸ ಮಾಡುತ್ತಿದ್ದಾಗ ಒಂದು ದಿನ ಗುರುಪತ್ನಿಯು ಕಾಡಿನಿಂದ ಸೌದೆಯನ್ನು ತರಬೇಕೆಂದು ನಮ್ಮನ್ನು ಕಳುಹಿಸಿದ ಸಂಗತಿ ನಿನಗೆ ಜ್ಞಾಪಕವಿರುವುದಲ್ಲಷ್ಟೇ. ಆಗ ಅಕಾಲವೆಂದು ಗಮನಿಸಿದೆ. ಆಕೆಯ ಆಜ್ಞಾಬದ್ಧರಾದ ನಾವು ಕಾಡಿನಲ್ಲಿ ಸ್ವಲ್ಪ ಕಟ್ಟಿಗೆಯನ್ನು ಸಂಗ್ರಹಿಸಿಕೊಂಡು ಹೊರಡಬೇಕೆಂಬಷ್ಟರಲ್ಲಿ ಮಳೆ ಗಾಳಿಗಳ ಹೊಡೆತಕ್ಕೆ ಸಿಕ್ಕು ಗಾಢಾಂಧಕಾರದಲ್ಲಿ ಮಾರ್ಗ ತಪ್ಪಿ ಆ ಕಾಡನ್ನೆಲ್ಲ ಸುತ್ತುತ್ತಾ ಹಾಗೆಯೇ ರಾತ್ರಿಯು ಕಳೆದು ಹೋಗಲು ಪ್ರಾತಃ ಕಾಲದಲ್ಲಿ ಗುರುಗಳು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಕಷ್ಟವನ್ನು ನೋಡಿ ಅತ್ಯಂತ ಕನಿಕರಪಟ್ಟು, ಅಪ್ಪ ಬಾಲಕರೇ, ನನಗಾಗಿ ಬಹು ಕಷ್ಟಪಟ್ಟಿರಿ. ಗುರುವಿನಿಂದ ಪಡೆದ ವಿದ್ಯಾಲಾಭಕ್ಕೆ ಆತ್ಮತ್ಯಾಗ ಪೂರ್ವಕ ಹೀಗೆ ಗುರುವಿಗೆ ಪ್ರಿಯವನ್ನುಂಟು ಮಾಡುವುದೇ ಉತ್ತಮ ಶಿಷ್ಯರ ಲಕ್ಷಣವು. ನಿಮ್ಮ ಈ ಸೇವೆಯಿಂದ ನಾನು ಸುಪ್ರೀತನಾಗಿದ್ದೇನೆ. ನೀವು ನನ್ನಿಂದ ಕಲಿತ ವೇದಗಳೆಲ್ಲವೂ ನಿಮಗೆ ಇಹಲೋಕ ಪರಲೋಕಗಳಲ್ಲೂ ಸುಖಪ್ರದಗಳಾಗಲಿ ಎಂದು ಅನುಗ್ರಹಿಸಿದರಲ್ಲವೇ? ಹೀಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರನಾದವನು ಮುಕ್ತಿಗೂ ಅರ್ಹನಾಗುವನು ಎಂದು ನುಡಿದನು. ಸುಧಾಮನು, ಶ್ರೀಕೃಷ್ಣ, ಲೋಕಗುರುವು ವೇದಾಂತ ವೇದ್ಯನು ಆದ ನೀನು ಗುರುಕುಲ ವಾಸ ಮಾಡಿ ಲೋಕಕ್ಕೆ ಮಾರ್ಗದರ್ಶಕನಾಗಿದ್ದೀಯೇ. ಪುರಾಣ ಪುರುಷನು, ಸಕಲ ಪುರುಷಾರ್ಥಗಳಿಗೂ ಬೀಜಭೂತನು ಆದ ನಿನ್ನ ಸಹವಾಸ ಮಾಡಿದ್ದ ನನಗೆ ಯಾವ ಸೌಭಾಗ್ಯಕ್ಕೆ ತಾನೇ ಕೊರತೆಯಾಯಿತು ಎಂದು ನುಡಿದನು. ಸರ್ವಜ್ಞನಾದ ಕೃಷ್ಣನಿಗೆ ಸುಧಾಮನು ಯಾವ ಉದ್ದೇಶದಿಂದ ತನ್ನ ಬಳಿಗೆ ಬಂದನೆಂಬುದು ಗೋಚರವಾಗದಿರದೆ, ಆದರೆ ಆ ಲಕ್ಷ್ಮೀರಮಣನು ಮುಗುಳು ನಗೆಯಿಂದ, ಮಿತ್ರ, ಬಹು ದಿನಗಳಿಗೆ ಬಂದ ನೀನು ನನಗೆ ಯಾವ ವಸ್ತುವನ್ನು ಕಾಣಿಕೆಯಾಗಿ ತಂದಿರುವೆ? ಅದು ಎಷ್ಟು ಅಲ್ಪವಾಗಿದ್ದರೂ ಸಂಕೋಚ ಪಡಬೇಡ, ಕೊಡು ಎಂದು ನಿರ್ಬಂಧಿಸುತ್ತಲಿದ್ದನು. ಸಕಲ ಸೌಭಾಗ್ಯಗಳಿಗೂ ನಿಧಿಯಾಗಿದ್ದ
ಆ ಲಕ್ಷ್ಮೀಪತಿಗೆ ತಾನು ತಂದಿದ್ದ 3 ಹಿಡಿ ಅವಲಕ್ಕಿಯನ್ನು ಏನೆಂದು ಕಾಣಿಕೆಯಾಗಿ ಸಲ್ಲಿಸಬೇಕೆಂದು ಅಗಾಧ ಸಂಕೋಚದಿಂದ ತಲೆಯನ್ನು ತಗ್ಗಿಸಿದ್ದ ಸುಧಾಮನನ್ನು ಕಂಡು ಕೃಷ್ಣನು, ಆಹಾ, ಬ್ರಹ್ಮಜ್ಞಾನಿಯಾದ ಈತನು ಮೋಕ್ಷವನ್ನಲ್ಲದೆ ಮತ್ತೇನನ್ನು ಬಯಸುವನು? ಆದರೆ ಪತ್ನಿಯು ನಿರ್ಬಂಧಕ್ಕಾಗಿ ಕುಟುಂಬ ಪೋಷಣ ಆಜ್ಞೆಯಿಂದ ಇಲ್ಲಿಗೆ ಬಂದಿರುವ ಈತನಿಗೆ ಲೋಕದಲ್ಲಿ ಯಾರಿಗೂ ಎಂದು ವಾಗದಂತಿದ್ದಂತಹ ಅಗಣಿತ ಐಶ್ವರ್ಯವನ್ನು ಕೊಡುವೆನು ಎಂದು ಸಂಕಲ್ಪಿಸಿ ಆತನು ನಾಚಿಕೆಯಿಂದ ಕಂಕಳಲ್ಲಿ ಹುದುಗಿಸಿಟ್ಟುಕೊಂಡಿದ್ದ ಅವಲಕ್ಕಿಯ ಆ ಚಿಕ್ಕ ಗಂಡನ್ನು ಹೊರಕ್ಕೆಳೆದು ಬಿಚ್ಚಿ, ಮಿತ್ರ, ನಿನ್ನ ಪ್ರೀತಿ ರಸಾಯನದಲ್ಲಿ ಬೆರೆದ ಈ ಅವಲಕ್ಕಿಯನ್ನು ನನಗೆ ಕಾಣಿಕೆಯಾಗಿ ತಂದಿರುವೆಯಲ್ಲವೇ? ಇದಕ್ಕಿಂತಲೂ ರುಚಿಯಾದ ಪದಾರ್ಥವ್ಯಾವುದು ಎಂದು ಒಡನೆ ಒಂದು ಹಿಡಿಯಷ್ಟು ತೆಗೆದು ಥಟ್ಟನೆ ಬಾಯಿಗೆ ಹಾಕಿಕೊಂಡರು. ಇನ್ನೊಂದು ಹಿಡಿಯನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಲಕ್ಷ್ಮೀ ಸ್ವರೂಪಿಣಿಯಾದ ರುಕ್ಮಿಣಿ ದೇವಿಯು, ಪ್ರಭುವೇ, ನೀನೀಗ ಭಕ್ಷಿಸಿದ ಈ ಒಂದು ಮುಷ್ಟಿ ಅವಲಕ್ಕಿಯು ಈತನಿಗೆ ಈ ಪರಲೋಕಗಳ ಸಂಪತ್ತನ್ನು ಕೈಗೂಡಿಸಲು ಸಾಕಾಗಿದೆ. ಇನ್ನು ಮಿಕ್ಕಿದ್ದು ನಮಗಿರಲಿ, ಸಾಕು ಮಾಡು ಎಂದು ತಡೆದಳು. ಆ ರಾತ್ರಿ ಸುಧಾಮನು ದಿವ್ಯ ಮೃಷ್ಟಾನ್ನ ಭೋಜನ ಮಾಡಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ದೇವೇಂದ್ರ ಭೋಗವನ್ನು ಅನುಭವಿಸಿ ತಾನು ಸ್ವರ್ಗದಲ್ಲಿದ್ದೇನೆ ಅಂದುಕೊಂಡನು. ರಾತ್ರಿ ಕಳೆದು ಪ್ರಾತಃ ಕಾಲವಾಯಿತು. ಕೃಷ್ಣನು ಆತನನ್ನು ಬರೀ ಬಾಯಿ ಮಾತುಗಳಿಂದ ಉಪಚರಿಸುತ್ತಾ, ಮಿತ್ರ ಸುಧಾಮ, ನನಗೆ ಸಂದರ್ಶನವಿತ್ತುದಕ್ಕಾಗಿ ವಂದನೆಗಳು. ಇನ್ನು ಹೋಗಿ ಬರುವೆಯಾ ಎಂದು ಅರಮನೆಯ ಬಾಗಿಲವರೆಗೆ ಬಂದು ಬೀಳ್ಕೊಟ್ಟನು. ಬಂದುದೇಕೆ, ನನ್ನಿಂದ ಏನಾಗಬೇಕು ಎಂದು ಕೃಷ್ಣನು ಕೇಳಲಿಲ್ಲ. ತನಗೆ ನಡೆದ ಆ ರಾಜೋಪಚಾರಗಳ ಮಧ್ಯೆ ತನ್ನ ಅಭೀಷ್ಟವಿದು ಎಂದು ತಿಳಿಸಿ ಯಾಚಿಸಲು ಆ ಬ್ರಾಹ್ಮಣನು ಧೈರ್ಯಗೊಳ್ಳಲಿಲ್ಲ. ಹೀಗಾಗಿ ಆತನು ಬಂದಿದ್ದಂತೆ ಬರಿಗೈಯಿಂದಲೇ ಹಿಂತಿರುಗಬೇಕಾಯಿತು. ಮಾರ್ಗ ಕ್ರಮಣ ಮಾಡುತ್ತಿದ್ದಾಗ ನನ್ನ ಪತ್ನಿಯು ಸಹಾಯ ಯಾಚನೆಗೆಂದು ನನ್ನ ಕಳುಹಿಸಿದ್ದಳು. ಆದರೆ ಆ ಸರ್ವಜ್ಞ ಮೂರ್ತಿಯನ್ನು ಏನೆಂದು ಯಾಚಿಸುವುದು? ನಮ್ಮ ಅವಶ್ಯಕತೆ ಏನೆಂಬುದು ಆತನಿಗೇನು ತಿಳಿಯದೆ ಎಂತಾದರಾಗಲಿ ಆ ವಿಶ್ವಮೂರ್ತಿಯ ಸಂದರ್ಶನ ಭಾಗ್ಯ ಒದಗಿತಲ್ಲ, ಅಷ್ಟೇ ಸಾಕು. ಲಕ್ಷ್ಮೀ ರಮಣನಾದ ಆತನಿಗೆ ಬ್ರಾಹ್ಮಣರೆಂದರೆ ಎಷ್ಟು ಪ್ರೇಮ, ಎಷ್ಟು ಅಭಿಮಾನ. ಕ್ಷುದ್ರ ದರಿದ್ರನಾದ ನಾನೆಲ್ಲಿ ರಾಜಾದಿರಾಜರಿಂದಲೂ ಪೂಜಿತ ಚರಣನಾದ ಆತನಲ್ಲಿ ನನ್ನನ್ನು ಆಲಂಗಿಸಿಕೊಂಡನಲ್ಲದೆ ಒಡಹುಟ್ಟುತ್ತವನಂತೆ ತನ್ನ ಪ್ರಿಯೆಯೊಂದಿಗೆ ಕುಳ್ಳಿರುವ ಮಂಚದ ಮೇಲೆ ಕುಳ್ಳಿರಿಸಿಕೊಂಡು ಆದರಿಸಿದನಲ್ಲವೇ? ಅದೇನು ಉಪಚಾರ ಆದರಗಳು, ಅದೇನು ವೈಭವಗಳು! ಲಕ್ಷ್ಮೀದೇವಿಗೆ ಚಾಮರ ಬೀಸುವುದೇ? ಅಷ್ಟೈಶ್ವರ್ಯಗಳಿಗೂ ಅಧಿಪತಿಯಾದ ಆ ಮಹಾನುಭಾವನು ಧನಪ್ರಾಪ್ತಿಯಿಂದ ಈ ಬ್ರಾಹ್ಮಣನು ತನ್ನ ಧಾರ್ಮಿಕ ಮನೋವೃತ್ತಿಯನ್ನು ತ್ಯಜಿಸಿ ದೈವಭಕ್ತಿ ಶೂನ್ಯನಾಗಿ ಕೊಟ್ಟ ಹೋಗಬಹುದು ಎಂದು ತಿಳಿದೆ ನನ್ನನ್ನು ಬರಿಗೈಯಿಂದ ಕಳುಹಿಸಿರಬಹುದು. ಮುಖ್ಯವೇನು, ಆತನ ದರ್ಶನ ಲಾಭ ಒದಗಿತಲ್ಲ, ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಮತ್ಯಾವುದು ಎಂದುಕೊಂಡು ಅತ್ಯಂತ ತೃಪ್ತ ಮನೋಭಾವದಿಂದಲೇ ನಡೆಯುತ್ತಾ ತಾನಿದ್ದ ಗ್ರಾಮವನ್ನು ಸಮೀಪಿಸಿದನು. ಆದರೆ ಇದೇನಾಶ್ಚರ್ಯ, ತನ್ನ ಹರುಕು ಜೋಪಡಿಯಿದ್ದ ಸ್ಥಳದಲ್ಲಿ ಶ್ರೀಕೃಷ್ಣನ ಅರಮನೆಯಂತಹ ಭವ್ಯವಾದೊಂದು ಸೌಧವು, ಅದರ ಸುತ್ತಮುತ್ತಲೂ ವಿಚಿತ್ರ ಗಿಡಬಳ್ಳಿಗಳ ಉದ್ಯಾನವನಗಳು ಕಂಡುಬರುತ್ತಿವೆ. ಮನೆಯ ಬಳ ವಿಚಿತ್ರ ವಸ್ತ್ರಾಭರಣಗಳಿಂದ ಅಲಂಕೃತವಾದ ಸ್ತ್ರೀ ಪುರುಷರು ಸಂಚರಿಸುತ್ತಿದ್ದಾರೆ. ಸುಧಾಮ ವಿಪ್ರನು ಇದನ್ನೆಲ್ಲ ನೋಡಿ ಏನೂ ತೋರದೆ ಸ್ತಬ್ಧನಾಗಿ ಬಿಟ್ಟನು. ಮನೆಯ ಬಳಿಗೆ ಬರುವ ವೇಳೆಗೆ ಮಹಾಲಕ್ಷ್ಮಿಯಂತೆ ದಿವ್ಯ ದೂಕುಲಾದಿಗಳಿಂದ ಅಲಂಕೃತಳಾದ ತನ್ನ ಪತ್ನಿಯು ದಾಸದಾಸಿಯರು ಓಲೈಸುತ್ತಿರಲು ಮೆಟ್ಟುಗಳನ್ನು ಇಳಿದು ಬಂದು ಪಾದಗಳಿಗೆ ನಮಸ್ಕರಿಸಿದಳು. ಆಕೆಗೆ ಆನಂದೋದ್ರೇಕದಿಂದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಗಂಟುಲುಬ್ಬಿ ಮಾತುಗಳೇ ಹೊರಡದೆ ಹೋಗಲು ಹಾಗೆಯೇ ಪಾದಪೂಜೆ ಮಾಡಿ ಕೈಪಿಡಿದು ಒಳಕ್ಕೆ ಕರೆದೊಯ್ದಳು. ಆಗ ಸುಧಾಮನು, ಆ ಮಾಯಾ ಮಾನುಷ ರೂಪನಾದ ಶ್ರೀಕೃಷ್ಣನು ನನ್ನ ವಿಷಯದಲ್ಲೂ ತನ್ನ ವಿಚಿತ್ರ ಚರ್ಯೆಯನ್ನು ಪ್ರಕಟಿಸಿದನಲ್ಲ, ಅಲ್ಲಿಂದ ನನ್ನನ್ನು ಬರಿಗೈಯಿಂದ ಕಳುಹಿಸಿದರಂತೆ ಮಾಡಿ ಇಲ್ಲಿ ಅಗಣಿತ ಐಶ್ವರ್ಯ ದಿವ್ಯ ಸೌಭಾಗ್ಯ ಕರುಣಿಸಿರುವನಲ್ಲ, ನನ್ನ ಕೈಯಲ್ಲಿ ಕೊಟ್ಟು
ಕಳುಹಿಸಿದ್ದರೆ ಆ ಮಹಾಪ್ರಭುವಿನ ಅಗಾಧ ಪ್ರಮಾಣದ ಕೊಡುಗೆಯನ್ನು ನಾನು ನನ್ನ 2 ಕ್ಷುದ್ರ ಕೈಗಳಿಂದ ಹೊತ್ತು ತರಲು ಸಾಧ್ಯವಿದ್ದಿತೆ. ಜನ್ಮ ಜನ್ಮಾಂತರಕ್ಕೂ ಆ ಮಹಾನುಭಾವನ ಈ ಅಭಿಮಾನವೊಂದು ಸ್ಥಿರವಾಗಿರಲಿ. ನನಗೆ ಈ ಐಶ್ವರ್ಯ, ಈ ಸುಖ, ಭೋಗ ಭಾಗ್ಯಗಳಾವುವು ಬೇಡ. ಪಾದಾರ ವಿಂದಗಳಲ್ಲಿ ನಿರಂತರ ಭಕ್ತಿಯೊಂದು ನೆಲೆಗೊಳ್ಳಲಿ ಎಂದು ಪ್ರಾರ್ಥಿಸಿದನು. ಶ್ರೀಕೃಷ್ಣ ಮೂರ್ತಿಯ ಪರಮಾನುಗ್ರಹದಿಂದ ಅಷ್ಟೈಶ್ವರ್ಯಗಳೇ ಲಭ್ಯವಾಗಿದ್ದರೂ ಆ ಬ್ರಾಹ್ಮಣವರ್ಯನು ಕೇವಲ ನಿರ್ಲಿಪ್ತ ಮನೋಭಾವದಿಂದ ತನ್ನ ನಿತ್ಯ ಕರ್ಮಾಚರಣೆಗಳಿಗೆ ಲೇಷ ಮಾತ್ರವೂ ಕೊರತೆ ಉಂಟಾಗದಂತೆ ಸದ್ಧರ್ಮ ನಿರತನಾಗಿ ತನ್ನ ಪತ್ನಿ ಪುತ್ರಾದಿಗಳಿಗೆ ನಿತ್ಯ ದಾರಿದ್ರ್ಯ ದುಃಖ ನಿವಾರಣೆಯಾಯಿತಲ್ಲ ಎಂದು ಸಂತೃಪ್ತನಾಗಿದ್ದನು. ಹೀಗೆ ಆ ಬ್ರಾಹ್ಮಣೋತ್ತಮ ಭಗವಂತನ ನಿರಂತರ ಧ್ಯಾನ, ಯಜ್ಞ, ಯಾಗಾದಿ ಕರ್ಮಗಳು ಇವುಗಳ ಆಚರಣೆಯಿಂದ ಸಂಸಾರ ಬಂಧವನ್ನು ನೀಗಿಸಿ ಶ್ರೀಕೃಷ್ಣನ ಪರಮ ಪ್ರಸಾದ ರೂಪವಾದ ಮುಕ್ತಿ ಸೌಭಾಗ್ಯವನ್ನು ಹೊಂದಿದನು ಎಂದು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ನಿರೂಪಿಸಿದರು. ಶ್ರೀಕೃಷ್ಣ ಅರ್ಪಣಮಸ್ತು.